ಅದೇ ರೀತಿ ಬಿಜೆಪಿ ಅವಧಿಯಲ್ಲೂ ಕೂಡ ಭೂಮಿ ನಿಗಮದಲ್ಲಿ ಆಗಿತ್ತು, ಕೃಷಿ ಮಾರುಕಟ್ಟೆ APMCಲ್ಲಿ ಆಗಿತ್ತು, ಅದೇ ರೀತಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಆಗಿತ್ತು. ಅಲ್ಲೂ ಕೂಡ ಖಾಸಗಿ ಹಣವನ್ನು ಬೇರೆ ಅಕೌಂಟ್ಗಳಿಗೆ ಅಂದರೆ ಸರ್ಕಾರದ ಹಣವನ್ನು ಖಾಸಗಿ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಲಾಗಿತ್ತು. ಆವಾಗ ಯಾಕೆ ಯಾರೂ ಬಂದಿಲ್ಲ ಅಂತ. ಸ್ವಾಮಿ, ತಾವು ಮುಖ್ಯಮಂತ್ರಿಗಳಾಗ 15 ತಿಂಗಳು ಆಯ್ತಲ್ಲ, ನಿಮ್ಮ ಸರ್ಕಾರ ಬಂದ್ಮೇಲೆ ತನಿಖೆ ಮಾಡಿಸಿ, ಈಗಲೂ ಕಾಲ ಮಿಂಚಲ್ಲಿ ತನಿಖೆ ಮಾಡಿಸಿ. ಈಗ 21 ಹಗರಣವನ್ನು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ, ಶುರು ಮಾಡಿದ್ದಾರೆ. ಪ್ರಾಸೆಸ್ ಮಾಡಲಿ, ವೆಲ್ಕಮ್ ಇಟ್. ವಿ ಆರ್ ನಾಟ್ ರನ್ನಿಂಗ್ ಅವೇ ಫ್ರಮ್ ದಟ್. ತನಿಖೆ ಮಾಡೋಕ್ಕೆ ಶುರು ಮಾಡಿ, ಅದನ್ನು ಆ ಪ್ರಾಸೆಸ್ ಆಗಲೇ ಶುರು ಮಾಡಿದ್ದಾರೆ, ಮಾಡಲಿ, ನಾವು ತಡಿತಾ ಇಲ್ಲ. ಆದರೆ ನಮ್ಮ ಅವಧಿಯಲ್ಲೂ ತಪ್ಪಾಗಿದೆ ಅಂತೇಳಿ ನಿಮ್ಮ ಹುಳುಕನ್ನು ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದೀರಿ. ಇದು ರಾಜ್ಯದ ಜನ ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಏನಾಗುತ್ತೆ, ನಾವು ದ್ವೇಷ ರಾಜಕಾರಣ ಮಾಡಲ್ಲ ಅನ್ನುವಂಥ ಹೆಸರನ್ನ ಇಟ್ಕೊಂಡು ಅಥವಾ ಒಂದು ಹೆಸರಿನಲ್ಲಿ ಹಿಂದಿನ ಸರ್ಕಾರಗಳ ತನಿಖೆ ಯಾವುದೂ ಆಗಲ್ಲ. ಈಗ ಒಬ್ಬ ಕಾನ್ಸ್ಟೇಬಲ್ ಏನಾದ್ರು ತಪ್ಪು ಮಾಡಿದ್ರೆ ಅವನ್ನ ಅಕೌಂಟಬಲ್ ಮಾಡ್ತೀವಿ, ಅವನಿಗೆ ಶಿಕ್ಷೆ ಕೊಡ್ತೀವಿ, ಪನಿಷ್ ಮಾಡ್ತೀವಿ. ಹಿಂದೆ ಸರ್ಕಾರ ಮಾಡಿದಂಥ ತಪ್ಪುಗಳಿಗೆ ಯಾರು ಹಾಗಾದ್ರೆ ಜವಾಬ್ದಾರರು? ಈಗ ಅಫ್ಕೋರ್ಸ್ ತನಿಖೆ ಆಗತ್ತೆ ಒಂದು ಕಡೆಗೆ. ಇಲ್ಲಿ ಯಾವ ರೀತಿ ನೀವು ಮಾರಲ್ ಆಗಿ ಪ್ರಶ್ನೆ ಕೇಳ್ತೀರಾ ಈಗಿನ ಆಡಳಿತವನ್ನು ಅಥವಾ ಈಗಿನ ಸರ್ಕಾರವನ್ನು, ಮುಖ್ಯಮಂತ್ರಿನ? ನಿಮ್ಮ ಅವಧಿಯಲ್ಲೂ ಕೂಡ ಇಷ್ಟೊಂದು ಹಗರಣ ಆಗಿದೆ, ಆದರೆ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಮೊದಲು ಈ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಏನಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ದೇ ಆರ್ ಬೌಂಡ್ ಟು ಆನ್ಸರ್ ದಿಸ್. ಇದರಲ್ಲಿ ಸೂಕ್ತವಾಗಿರ್ತಕ್ಕಂಥ ತನಿಖೆನೂ ಕೂಡ ಆಗಬೇಕು, ಅವರು ಉತ್ತರ ಕೊಡಲೇಬೇಕಾಗ್ತದೆ. ಬಟ್ ಅದಕ್ಕೆ ಉತ್ತರ ಕೊಡಲಿ. ನಮ್ಮ ಅವಧಿಯಲ್ಲಿ BJP JDS ಸರ್ಕಾರ ಇದ್ದಂಥ ಅವಧಿಯಲ್ಲಿ ಏನು ಹಗರಣಗಳಾಗಿದೆ ಅಂತ ಅವ್ರಿಗೆ ಅನಿಸಿದರೆ ಅದ್ರ ಬಗ್ಗೆ ತನಿಖೆ ಮಾಡಲಿ. ಆದರೆ ನಮ್ಮ ಅವಧಿಯಲ್ಲೂ ಆಗಿದೆ ಅಂತೇಳಿ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಒಪ್ಪೋಕ್ಕೆ ಸಾಧ್ಯ ಇಲ್ಲ. ರೈಟ್. ಇದ್ರ ಜೊತೆಗೆ ಸರ್, ಈಗ ಮೂಡಾಗೆ ಹೋಗ್ತಾ ಇದ್ದೀರಿ, ಮೂಡ ವಿಚಾರನ ಮಾತಾಡ್ತೀನಿ. ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಗೆ ಹಿಂದೆ ಬಳ್ಳಾರಿ ಪಾದಯಾತ್ರೆ ನಿಮ್ಗೆ ನೆನಪಿರ್ಬೋದು, ಯಾವ ರೀತಿ ಒಂದು ಸರ್ಕಾರದಲ್ಲಿ ಅಥವಾ ರಾಜಕೀಯವಾಗಿ ಒಂದು ಐತಿಹಾಸಿಕ ಒಂದು ಪಲ್ಲಟವನ್ನು ಮಾಡ್ತು. ಈಗ ನೀವು ಮಾಡ್ತಾ ಇರುವಂಥ ಪಾದಯಾತ್ರೆ, ಮೈಸೂರಿನ ಪಾದಯಾತ್ರೆ, ಬಳ್ಳಾರಿ ಪಾದಯಾತ್ರೆ ಸೇಡ ಹೇಗೆ? ಸೇಡ್ ತೀರಿಸ್ಕೊಳ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ನಾವು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ. ಇದು ಪಾದಯಾತ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಚಳುವಳಿ. ಏನಿವತ್ತು ಬಡವರಿಗೆ ಅನ್ಯಾಯ ಆಗ್ತದೆ. ಮೂಡಾದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಬಡವರು ಇವತ್ತು ನಿವೇಶನ ಬೇಕು ಅಂತೇಳಿ ಅರ್ಜಿಯನ್ನು ಹಾಕಿದ್ದಾರೆ ಮೂಡಾದಲ್ಲಿ. ಇವತ್ತಿಗೂ ಕೂಡ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಆಗಿಲ್ಲ. ಅವರಿಗೆ ನ್ಯಾಯ ಕೊಡಿಸ್ಬೇಕು. ಯಾವ್ಯಾರಿಗೆ ಇವತ್ತು ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ನೀಡಿದ್ದಾರೆ ಅದನ್ನು ವಾಪಸ್ ತೆಗೆದುಕೊಂಡು ಯಾರು ಅರ್ಹರಿದ್ದಾರೆ ಅವರಿಗೆ ಕೊಡಿಸ್ಬೇಕು. ಈ ಪಾದಯಾತ್ರೆ ಬಗ್ಗೆ ನಿಮ್ಮಲ್ಲೇ ಅನೇಕರು ಅಪಸ್ವರದ ಮಾತನ್ನು ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಇದ್ದಾರೆ. BJP ಡಿವೈಡೆಡ್ ಹೌಸ್ ಆಗಿದೆ ಈ ವಿಚಾರದಲ್ಲಿ ಎನ್ನುವಂಥದ್ದು ಆರೋಪ. ಯಾಕೆಂದರೆ ನಿಮ್ಮವ್ರದ್ದೇ ಇದೆ, JDS ನೋಡ್ದು ಇದೆ, BJP ಅವ್ರದ್ದು. ಹೀಗಾಗಿ ಪಾದಯಾತ್ರೆ ಯಾವ ಪುರುಷಾರ್ಥಕ್ಕಾಗಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ನಾವು ರಾಜಕೀಯವಾಗಿ ಪಾದಯಾತ್ರೆ ಮಾಡ್ತಾ ಇಲ್ಲ, ಆದರೆ ನ್ಯಾಯ ಕೊಡಬೇಕು ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಇದೊಂದು ಚಳುವಳಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿನ್ನೆ ದಿನ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ದಿನ BJP JDS ಪಕ್ಷದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಎಲ್ಲರೂ ಕೂಡ ಭಾಳ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಇದು, ಮಾಡಲೇಬೇಕಾಗಿದೆ. ಇವತ್ತು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಬೇರೆ, ಆದರೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ಪಾದಯಾತ್ರೆ ಚಳುವಳಿ ಮಾಡ್ತಕ್ಕಂಥದ್ದು ಬೇರೆ. ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು BS ಯಡಿಯೂರಪ್ಪನೊಬ್ಬ ರೈತ ನಾಯಕರು ಅನೇಕ ಬಾರಿ ಅನೇಕ ಹೋರಾಟಗಳನ್ನು ತೆಗೆದುಕೊಂಡಿದ್ದಾರೆ. ರೈತರ ಪರವಾಗಿ ಹೋರಾಟಗಳನ್ನು ಮಾಡಿದ್ದಾರೆ, ಪಾದಯಾತ್ರೆ ಮಾಡಿದ್ದಾರೆ. ಇವತ್ತು ಏನು ಬಗರ್-ಹುಕುಂ ವಿಚಾರದಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ. ಕಾರಣ ಏನು? ಅಧಿಕಾರಕ್ಕೆ ಬರಬೇಕು ಅಂತನಾ? ನ್ಯಾಯ ಕೊಡಿಸ್ಬೇಕು ಆ ರೈತರಿಗೆ, ಬಡವರಿಗೆ ಅಂತ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ನ್ಯಾಯ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸ್ವರೂಪ ಹೇಗಿರುತ್ತೆ? ಈ ಪ್ರತಿಭಟನೆ ಒಂದು, ಚಳುವಳಿ ಒಂದು, ಈ ಪಾದಯಾತ್ರೆಯಲ್ಲಿ ಯಾವ ಸ್ವರೂಪ ಇರುತ್ತೆ? ಹಿಂದೆ ಬಳ್ಳಾರಿ ಪಾದಯಾತ್ರೆ ಸಂದರ್ಭದಲ್ಲಿ ಒಂದು ಇಶ್ಯೂ ಇತ್ತು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಉದಾಹರಣೆಗೆ ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂಥದ್ದು ಒಂದು ಇಶ್ಯೂ ಇತ್ತು, ಲೋಕಾಯುಕ್ತ ರಿಪೋರ್ಟ್ ಕೊಟ್ಟಿದ್ರು. ಈಗ BJP ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾರೆ. ಹೀಗಾಗಿ ಯಾವ ಸ್ವರೂಪದಲ್ಲಿ ಮಾಡ್ತೀರಿ? ನನಗೆ ಯಾಕೆ ಪಾಪ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು ಇಷ್ಟೊಂದು ಆತಂಕದಲ್ಲಿದ್ದ ನನಗಂತೂ ಅರ್ಥ ಆಗ್ತಾಯಿಲ್ಲ. ನಾನು ಆಗಲೇ ಹೇಳಿದಾಗೆ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನೀವೇನು ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದ್ರೋಹ ಮಾಡಿದ್ದೀರಿ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಪ್ರತಿ ಹಂತದಲ್ಲೂ ಕೂಡ SCP TSP ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತೀರಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮ 187 ಕೋಟಿ ಲೂಟಿ ಮಾಡಿ ಅದನ್ನು ಲೋಕಸಭಾ ಚುನಾವಣೆಯಲ್ಲಿ ಬಳಸ್ಕೊಂಡಿದ್ದೀರಿ. ಮೂಡ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನವನ್ನು ತಮ್ಮ ಕುಟುಂಬಕ್ಕೆ ಬೇಕಾದಂಥವ್ರಿಗೆ ಕೊಟ್ಟಿದ್ದೀರಿ. ಎಲ್ಲ 3 ಪ್ರಕರಣದಲ್ಲೂ ಅನ್ಯಾಯ ಆಗಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವರ್ಗದವ್ರಿಗೆ, ಬಡವರಿಗೆ, ಹಿಂದುಳಿದ ವರ್ಗದವ್ರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾವು ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸ್ತಕ್ಕಂಥ ಹೋರಾಟ ಏನು ಮಾಡಬೇಕಾಗಿದೆ, ನಮ್ಮ ಕರ್ತವ್ಯ ಇದೆ. ರಾಜ್ಯದ ಜನರ ಪರವಾಗಿ, ಮೈಸೂರಿನಲ್ಲಿರ್ತಕ್ಕಂಥ ಬಡವರು ಪರವಾಗಿ ನಾವು ಧ್ವನಿ ಎತ್ತಕ್ಕಂಥದ್ದು ಅನಿವಾರ್ಯ ಇದೆ. ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ.